ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ತಗೊಂಡು ಬಂದಿರೋಂಥ ವಿಷಯ ಮಕ್ಕಳಿಗೆ ಭಾಷೆಯ ಬೆಳವಣಿಗೆ ಹೇಗಾಗುತ್ತೆ, ಅಂದರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದು. ಭಾಷೆ ಅನ್ನೋದು ಮದರ್ ಟಂಗ್ ಆಗ್ಬೋದು, ಅವ್ರವ್ರದೇ ಆದಂಥ ಭಾಷೆಗಳಿರುತ್ತೆ. ನಾನಿವತ್ತು ಇಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಭಾಷೆ ಯಾವ ಥರ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ನಮಗೆ 4 ಸ್ಕಿಲ್ಸ್ ಬರುತ್ತೆ. ಯಾವ್ಯಾವುದು ಅಂದರೆ ಲಿಸ್ನಿಂಗು, ಸ್ಪೀಕಿಂಗು, ರೀಡಿಂಗ್ ಆ್ಯಂಡ್ ರೈಟಿಂಗ್. ಲಿಸ್ನಿಂಗ್ ಅಂತ ಅಂದರೆ ಏನು ಅಂದರೆ ಕೇಳಿಸ್ಕೊಳ್ಳೋದು, ಮಗು ಆಲಿಸ್ಕೊಳ್ಳೋದು. ಮಗು ರೈಮ್ಸ್ ಕೇಳಿಸ್ಕೋಬೋದು, ಸ್ಟೋರಿ ಕೇಳಿಸ್ಕೋಬೋದು, ನಾವು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವು ಲಿಸ್ನಿಂಗ್ ಅಂತ ಕರಿತೀವಿ. ಸ್ಪೀಕಿಂಗ್ ಅಂತ ಅಂದರೆ ಮಗು ಏನನ್ನ ಕೇಳಿಸ್ಕೊಳ್ಳುತ್ತೆ ಅದನ್ನು ತೊದಲು ನುಡಿ ಮೂಲಕ ಮಾತಾಡೋದಕ್ಕೆ ನಾವು ಸ್ಪೀಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ರೀಡಿಂಗು. ಲಿಸ್ನಿಂಗು ಮತ್ತು ಸ್ಪೀಕಿಂಗ್ 2 ಪಾಯಿಂಟ್ಸ್ ಆದಮೇಲೆ ನಮಗೆ ಬರೋದೇ ರೀಡಿಂಗು. ಮಗು 2 ಆದಮೇಲೆ ರೀಡ್ ಮಾಡೋದಕ್ಕೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಬರುವಂಥ ಪಾಯಿಂಟೇ ರೈಟಿಂಗು. ಲಿಸ್ನಿಂಗು, ಸ್ಪೀಕಿಂಗು, ರೀಡಿಂಗ್ ಆದಮೇಲೆ ಮಗು ರೈಟಿಂಗ್ನ ಕಲಿಯುತ್ತೆ. ಈಗ ಈ ಲಿಸ್ನಿಂಗು ನಾವು 0 to 5 years ಅಲ್ಲಿ ಮಗು ಲಿಸ್ನಿಂಗ್ನ ಯಾವ ಏಜಲ್ಲಿ ಕಲಿಯುತ್ತೆ ಅಂತಂದರೆ 0 to 9 monthsಲ್ಲಿ 9 months ಒಳಗಡೆ ಮಗು ಕೇಳಿಸ್ಕೊತಾ ಇರುತ್ತೆ. 9 months ಆದಮೇಲೆ ಮಗು ಸ್ಪೀಕ್ ಮಾಡುತ್ತೆ. ನಾವೇನನ್ನ ಮಾತಾಡ್ತಿರ್ತೀವಿ ಮನೆಯಲ್ಲಿ, ಯಾವ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ. ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಮನೆಯಲ್ಲಿ ಮಾತಾಡ್ತಿದ್ರೆ ಮಗು ಈಸಿಯಾಗಿ ಇಂಗ್ಲೀಷ್ನೇ ಕಲ್ತ್ಕೊಂಡ್ಬಿಡುತ್ತೆ. ಸೊ ಮಗು 0 to 9 monthsಲ್ಲಿ ಲಿಸ್ನಿಂಗ್ ಕಲಿಯುತ್ತೆ. 9 months ಆದಮೇಲೆ ಮಗು ಸ್ಪೀಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ನೀವು ಮಗುನ ಸ್ಕೂಲ್ಗೆ ಹಾಕ್ಬೋದು ಅಥವಾ ಮನೆಯಲ್ಲೇ ಹೇಳ್ಕೊಡುವಾಗ ಇಲ್ಲಿ ರೀಡಿಂಗ್ ಬರುತ್ತೆ. ರೀಡಿಂಗ್ ಬರಬೇಕಂದ್ರೆ ನಮ್ಮ ಮಗುಗೆ ಏನು ಮಾಡಬೇಕು, ಫೋನಿಕ್ಸ್ನ ಹೇಳ್ಕೊಡ್ಬೇಕು, ಫೋನಿಕ್ಸ್ ಸೌಂಡ್ಸ್ನ ಹೇಳ್ಕೊಡ್ಬೇಕು. ಫೋನಿಕ್ಸ್ ಸೌಂಡ್ಸ್ ಅಂದರೆ ಈ ಆಲ್ಫಾಬೆಟ್ಸಲ್ಲಿ 26 ಲೆಟರ್ಸ್ ಸೌಂಡ್ಸ್ಗೆ ನಾವು ಫೋನಿಕ್ಸ್ ಸೌಂಡ್ಸ್ ಅಂತ ಕರಿತೀವಿ. ಈ 26 ಲೆಟರ್ಸ್ ಎ ಸೌಂಡ್ ಏನು, ಬಿ ಸೌಂಡ್ ಏನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಗುಗೆ ಪ್ರೀ ರೈಟಿಂಗ್ ಸ್ಕಿಲ್ಸ್ ಯಾವಾಗ ಬರುತ್ತೆ, ರೈಟಿಂಗಲ್ಲಿ ನಾವು ಮಗುಗೆ ಪ್ರೀ ರೈಟಿಂಗ್ ಸ್ಕಿಲ್ಸ್ನ ಕಲಿಸ್ಕೊಡ್ಬೇಕು. ಫಸ್ಟ್ ರೀಡಿಂಗ್ ಮಾಡೋಕ್ಕೆ ಮೊದಲು ನಮಗೆ ಫೋನಿಕ್ಸ್ ಬೇಕಾಗುತ್ತೆ, ರೈಟಿಂಗ್ ಮಾಡೋಕ್ಕೆ ಮೊದಲು ನಮಗೆ ಪ್ರೀ ರೈಟಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ. ಮಗು ಸ್ಕ್ರಿಬಲ್ ಮಾಡೋದು ಹೇಗೆ, ಬರೆಯೋದು ಹೇಗೆ ಅನ್ನೋದು ಈ ಸ್ಟೇಜಲ್ಲಿ ಬರುತ್ತೆ ನಿಮಗೆ. ಮಗು 0 to 5 years ಅಲ್ಲಿ ಇದಿಷ್ಟು ಸ್ಕಿಲ್ಸು ಮಗುವಿನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಈಗ ನಿಮಗೆ ಸಮ್ಮರ್ ಬರ್ತಾ ಇದೆ ಅಲ್ವಾ, ಸಮ್ಮರ್ ಬರ್ತಾ ಇರೋದ್ರಿಂದ ಮಗು ಯಾವ ಸ್ಟೇಜಲ್ಲಿ, ನಮ್ಮ ಮಗು ಯಾವ ಸ್ಟೇಜಲ್ಲಿದೆ, ಈಗ ಲಿಸ್ನಿಂಗಲ್ಲಿ ಇದೆಯಾ, ಮಗುಗೆ ಬೇಗ, ಕೆಲವು ಮಕ್ಕಳುಗಳು ಬೇಗ ಮಾತಾಡೋಕ್ಕೆ ಬರೋದಿಲ್ಲ. ಸೊ ನಮ್ಮ ಮಗು ಯಾವ ಸ್ಟೇಜಲ್ಲಿದೆ, ಲಿಸ್ನಿಂಗ, ಸ್ಪೀಕಿಂಗ, ರೀಡಿಂಗ, ರೈಟಿಂಗ ಅನ್ನೋದನ್ನ ನೀವು ನೋಡಿಕೊಂಡು ಆ ಹಂತದಿಂದ ಮಗುನ ಡೆವಲಪ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಈಗ ನೀವು ಸಮ್ಮರ್ ಬರ್ತಾ ಇರೋದ್ರಿಂದ ನೀವು ಅಡ್ಮಿಷನ್ಸ್ ಬೇರೆ ಇರುತ್ತೆ. ನಿಮ್ಮ ಮಕ್ಕಳು ಚಿಕ್ಕವರಿದ್ರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತೀರಲ್ವಾ. ಸೊ ಹಾಗಾಗಿ ನೀವು ಮಗುನ ಅಡ್ಮಿಷನ್ ಮಾಡುವಾಗ ಸ್ಕೂಲಲ್ಲಿ ಮಾಡೋದ್ರ ಜೊತೆಗೆ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ಯಾವ ಥರ ಫೋನಿಕ್ಸ್ನ ಹೇಳ್ಕೊಡ್ಬೇಕು, ಯಾವ ಥರ ಪ್ರೀ ರೈಟಿಂಗ್ ಸ್ಕಿಲ್ಸ್ ಇದೆ, ಯಾವ ಥರ ಪ್ರೀ ರೈಟಿಂಗ್ನ ಹೇಳ್ಕೊಡ್ಬೇಕು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂದರೆ ಫೋನಿಕ್ಸ್, ಲೆಟರ್ ಸೌಂಡ್ಸು ಮತ್ತು ಪ್ರೀ ರೈಟಿಂಗ್ ಸ್ಕಿಲ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.